ನರಸೀಪುರದ ಅಂಬಿಗರ ಚೌಡೆಯ ಪೀಠಾಧಿಪತಿ ಶಾಂತ ಭೀಷ್ಮ ಸ್ವಾಮೀಜಿ ಮತ್ತು ಡೋಗ್ರಿಕೋಳಿ ಸಮಾಜದ ಅಧ್ಯಕ್ಷ ಜಗನ್ನಾಥ್ ಜಮಾದಾರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರೋದು. ಚೌಡಯ್ಯ ದಾನಪುರ ನಿಜಶರಣ ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳ ಅಂತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಐತಿಹಾಸಿಕ ಸ್ಥಳ. ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ತುಂಗಭದ್ರಾ ನದಿಯಲ್ಲಿ ನಾವು ನೋಡಬಹುದು. ಅಂತಹ ಮಹಾಸ್ಥಳದಲ್ಲಿ ಅಂಬಿಗರ 10ನೆಯ ಶರಣ ಸಂಸ್ಕೃತಿ ಉತ್ಸವ, ವಚನ ಗ್ರಂಥ ಮಹಾರಥ ಉತ್ಸವ ಮತ್ತು ಅನೇಕ ಕಲ್ಯಾಣ ಮಂಟಪಗಳು, ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾ ಮಂಟಪ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ, ದಾಸೋಹ ಭವನ ಉದ್ಘಾಟನೆ, ಪ್ರತಿಭಾ ಪುರಸ್ಕಾರ ಮತ್ತು ಸಾಮೂಹಿಕವಾಗಿರ್ತಕ್ಕಂತಹ ರಕ್ತದಾನ ಶಿಬಿರ ಮತ್ತು ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ತೊಟ್ಟಿಲ ಉತ್ಸವ ಕಾರ್ಯಕ್ರಮ ಮತ್ತು ಕಾಶಿ ಮಾದರಿಯಲ್ಲಿ ಅಂಬಿಗರ ಚೌಡಯ್ಯನ ಗುರುಪೀಠ ಮುಂದೆ ತುಂಗಭದ್ರಾ ನದಿಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂತಹ ಗಂಗಾರತಿ ಕಾರ್ಯಕ್ರಮ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗುರುಪೀಠದಲ್ಲಿ ಬರುವಂತಹ ಜನವರಿ 14-15ರಂದು ಅತಿ ವಿಜೃಂಭಣೆಯಿಂದ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಎಲ್ಲ ನಮ್ಮ ಟೋಕ್ರಿಕೋಳಿ ಅಂಬಿಗ ಸಮಾಜದ ಬಾಂಧವರು ಕೂಡುವಂತಹ ಒಂದು ಸಂಗಮದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ನಾಡಿನ ಹರಗುರುಚರ ಮೂರ್ತಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನ ಈಗಾಗಲೇ ಆಹ್ವಾನಿಸಿದ್ದೀವಿ. ಉಪಮುಖ್ಯಮಂತ್ರಿಗಳನ್ನ ಹಾಗೂ ಕೇಂದ್ರ ಮಂತ್ರಿಗಳನ್ನ, ಹಲವಾರು ರಾಜಕೀಯ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೀವಿ. ಲಕ್ಷಾವಧಿ ಸಂಖ್ಯೆಯಲ್ಲಿ ಜನಸಂಖ್ಯೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ರಾಜ್ಯದ ತುಂಬ ಪ್ರತಿ ಜಿಲ್ಲಾವಾರು ಜನಜಾಗೃತಿ ಪ್ರವಾಸವನ್ನು ಹಾಕೊಂಡು ಮತ್ತು ಬೀದರ್ ಜಿಲ್ಲೆಗೆ ನಾವು ಬಂದಿದ್ದೀವಿ. ನಮ್ಮ ಟೋಕ್ರಿಕೋಳಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜ ಬಾಂಧವರು ಇವತ್ತು ಲಕ್ಷಾವಧಿ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದನ್ನ ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಅಂಬಿಗರ ಚೌಡಯ್ಯನವರು ಈ ಕಲ್ಯಾಣದ ನಾಡಿನಲ್ಲಿ ಅಲ್ಲಿಂದ ಹಾವೇರಿ ಜಿಲ್ಲೆಯಿಂದ ಇಲ್ಲಿಗೆ ಬಂದು ಬಸವಣ್ಣವರ ಅನುಭವ ಮಂಟಪದಲ್ಲಿ ಭಾಗವಹಿಸಿ ತ್ರಿಪುರಾಂತಕ ಕೆರೆಯಲ್ಲಿ ದೋಣಿ ಕಾಯಕವನ್ನು ಮಾಡಿ ಎಲ್ಲ ಶರಣರನ್ನ ದಡಸೇರಿಸತಕ್ಕಂತಹ ಮತ್ತು ಅನುಭವ ಮಂಟಪದಲ್ಲಿ ಎಲ್ಲ ಶರಣರಲ್ಲಿ ನಿಜ ಶರಣ ಅಂತಕ್ಕಂತಹ ಬಿರುದನ್ನು ಪಡೆದಿರತಕ್ಕಂತಹ ಏಕೈಕ ಶರಣ ಅಂತಂದ್ರೆ ನಿಜ ಶರಣ ಅಂಬಿಗರ ಚೌಡಯ್ಯನವರಾಗಿದ್ರು ಅಂತಕ್ಕಂಥದ್ದು. ಲಕ್ಷಾಂತರ ಜನ, ಲಕ್ಷದ ಮೇಲೆ 96,000 ಪ್ರಮಥಗಣಗಳಿದ್ರೂ ಕೂಡ ಯಾರಿಗೂ ಕೂಡ ನಿಜ ಶರಣ ಅನ್ಲಿಲ್ಲ. ಅಲ್ಲಮ್ಮ ಪ್ರಭುದೇವರು ಬಸವಣ್ಣವರು ಅನುಭವ ಮಂಟಪದಲ್ಲಿ ಅಂಬಿಗರ ಚೌಡಯ್ಯನ ದಿಟ್ಟ ನಿಲುವನ್ನ, ಸಮಾನತೆಯನ್ನ, ಸತ್ಯವನ್ನ ಗಟ್ಟಿಯಾಗಿ ಹೇಳುವಂತಹ ಒಂದು ನಿಲುವನ್ನು ನೋಡಿರ್ತಕ್ಕಂಥ ಎಲ್ಲ ಶರಣರು ಬಹಳ ಸಂತೋಷದಿಂದ ಅಂಬಿಗರ ಚೌಡಯ್ಯನವರಿಗೆ ನಿಜಶರಣ ಅಂಬಿಗರ ಚೌಡಯ್ಯ ಅಂತಕ್ಕಂತಹ ಬಿರುದನ್ನು ಪಡೆದರು. ಅಷ್ಟೇ ಅಲ್ಲದೆ ವೀರಗಣಾಚಾರಿ, ನಿಜದ ನಗಾರಿ, ಡಂಬದ ವೈರಿ, ಇವತ್ತು ಇಷ್ಟೆಲ್ಲ ಅನೇಕ ಬಿರುದುಗಳು ಅಂಬಿಗರ ಚೌಡಯ್ಯನವರಿದ್ದರು. ಕಲ್ಯಾಣ ಕ್ರಾಂತಿಯಲ್ಲಿ, ವಚನ ರಕ್ಷಣೆಯಲ್ಲಿ ಮತ್ತು ಸಮತಾವಾದದಲ್ಲಿ, ಸ್ತ್ರೀ ಸಮಾನತೆಯಲ್ಲಿ, ಆ ಚಳವಳಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ದೊಡ್ಡ ಒಂದು ಪಾತ್ರ ಅಂಬಿಗರ ಚೌಡಯ್ಯನ, ನಿಜಶರಣ ಅಂಬಿಗರ ಚೌಡಯ್ಯನವರದಾಗಿತ್ತು. ಆ ನಿಟ್ಟಿನಲ್ಲಿ ಈ ನಾಡಿನಲ್ಲೂ ಕೂಡ ಅಂಬಿಗರ ಚೌಡಯ್ಯನವರ ಕುರುಹುಗಳು ಇವತ್ತು ಅಂಬಿಗರ ಚೌಡಯ್ಯನ ಅನುಷ್ಠಾನದ ಗವಿ ಆಗಲಿ, ತ್ರಿಪುರಾಂತಕ ಕೆರೆ ಆಗಲಿ, ಅನುಭವ ಮಂಟಪ ಆಗಲಿ, ಇವೆಲ್ಲ ಕೂಡ ನಾವು ನೋಡಬಹುದು. ಆ ನಿಟ್ಟಿನಲ್ಲಿ ಇವತ್ತು ಐಕ್ಯಸ್ಥಳ ಜನ್ಮಸ್ಥಳವನ್ನು ಆಗಿರ್ತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸ್ಥಾಪನೆಯಾಗಿದೆ. ಆ ಮುಖಾಂತರ ಪ್ರತಿ ವರ್ಷ ಅಂಬಿಗರ ಶರಣ ಸಂಸ್ಕೃತಿ ಉತ್ಸವ, ವಚನ ಗ್ರಂಥ ರಥೋತ್ಸವ ನಡೀತಾ ಇದೆ. ಆ ಒಂದು ರಥದಲ್ಲಿ ಶರಣರು ವೈಚಾರಿಕ ಹರಿಕಾರರಾಗಿದ್ದರಿಂದ ಯಾವುದೇ ಮೂರ್ತಿ, ವ್ಯಕ್ತಿ ಅದರಲ್ಲಿ ಕೂಡಲಾರ್ದ ಆ ವಚನ ಗ್ರಂಥಗಳನ್ನೇ ನಾವು ಆ ರಥದಲ್ಲಿ ಇರಿಸಿ ತತ್ವಗಳನ್ನ, ಸಿದ್ಧಾಂತಗಳನ್ನೇ ಇವತ್ತು ನಾವು ಮೆರೆಸಬೇಕು. ಅವುಗಳನ್ನೇ ಇವತ್ತು ಎಲ್ಲರಿಗೂ ಕೂಡ ಅದರ ಒಂದು ಮಹತ್ವವನ್ನ ಪ್ರಚುರಪಡಿಸಬೇಕು ಅನ್ನುವಂತ ದೃಷ್ಟಿ ಇಟ್ಟುಕೊಂಡು ಅದರಲ್ಲಿ ವಚನ ಸಾಹಿತ್ಯವನ್ನು ಇಟ್ಟ ಅಂಬಿಗರ ಚೌಡಯ್ಯನ ವಿಚಾರಧಾರೆಗಳನ್ನು ಇಟ್ಟು ಗೌರವಿಸುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗ್ಬೇಕಂತ ಹೇಳಿದ್ರಿಂದ
ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನ್ನವಿಸ್ತಾ ಇದ್ದೀನಿ. ಇವತ್ತ ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಈ ಒಂದೊಂದು ಪ್ರೋಗ್ರಾಮ್ ದಿನ 1-2 ಜಿಲ್ಲೆಗಳನ್ನು ಮಾಡ್ಕೊತಾ ಇಲ್ಲಿ ಬೀದರ್ ಬಂದಿದ್ದಾರೆ. ಪ್ರತಿ ವರ್ಷ ಕೂಡ ಇವ್ರ ಪ್ರೋಗ್ರಾಮ್ ಇರ್ತದ. ಹಾಗೆ ಈ ವೇದಿಕೆ ಮೇಲೆ ಕುಂತಹ ಪೂಜ್ಯ ಗುರುಗಳೇ ಅಂತ ಹೇಳಿ ಯಾಕೆ ಹೇಳ್ತದಂದ್ರ, ನಾವ್ ಯಾವ್ದಾವ್ದೋ ಜಾತ್ರೆಗೆ ಹೋಗ್ತೀವಿ, ಆದ್ರ ನಮ್ದೇ ಸ್ವಂತ ಒಂದು ಜಾತ್ರೆ ಮಾಡ್ಬೇಕಾಗ್ಯದ. ಆ ಸ್ವಂತ ಜಾತ್ರೆದಿಂದ ಎಲ್ಲರೂ ಹೋಗ್ಬೇಕಾಗ್ಯದ. ಆ ಜಾತ್ರೆ ಕಂಪಲ್ಸರಿ ಯಾವ್ದಂದ್ರೆ, ಈ ವರ್ಷ ನಾವು ಬೀದರ್ ಜಿಲ್ಲೆಯಿಂದ ಮಿನಿಮಮ್ ಇಲ್ಲ ಅಂದ್ರೆ 5,000 ಜನರ ನಾವು ಇವತ್ತ ಹಾವೇರಿ ನರಸೀಪುರಕ್ಕೆ ಏನದ ಅಂತಂದ್ರೆ ಅಂಬಿಗಾರ್ ಚೌಡೆ ಒಂದು ಜಾತ್ರೆಗೆ ಕಳಿಸ್ಬೇಕಂತ ಕಸಿ ನಮ್ದೊಂದು ನಿರ್ಧಾರ ಇದೆ. ಮತ್ತ ಅಪ್ಪವರು ಹೋಗಿದ್ದಂತ ನಮ್ದು ಒಂದು ಪ್ರತಿ ಒಂದು ತಾಲೂಕಕ್ಕೆ ಏನದಂದ್ರೆ ಒಂದು ಮೀಟಿಂಗ್ ಮಾಡಿ ಆ ಎಲ್ಲಾ ತಾಲೂಕದ ಜನತೆಗೆ ಏನದಂದ್ರೆ ನಮ್ಮ ಪೊಲೀಸ್ ಸಮಾಜದವರಿಗೆಲ್ಲರೂ ಹುಷಾರ್ ಮಾಡಿ ಅವ್ರಿಗೆ ಎಚ್ಚೆತ್ಕೊಂಡು ಅವ್ರಿಗೆ ಒಳ್ಳೆ ತಿಳುವಳಿಕೆ ಹೇಳಿ, ಪ್ರತಿಯೊಂದು ಜಾತ್ರೆಗೆ ಹೋಯ್ತಿರಪ್ಪ, ನಮ್ದೊಂದು ಬುಡದ ಒಂದು ಜಾತ್ರೆ ಇದೆ, ದೊಡ್ಡ ಜಾತ್ರೆ ಇದೆ, ಅದು ವರ್ಷಕ್ಕೊಂದ್ ಸರಿ ಆಗ್ತದ. ಅದು 14 ಮತ್ತು 15 ಜನವರಿಗೆ ಆಗ್ತದ. ಆ ಜಾತ್ರೆ ಎಲ್ಲರೂ ಸೇರ್ಬೇಕಾಗ್ತದ. ಮತ್ತ ಅದು ನಮ್ಮ ಕರ್ನಾಟಕ ಜಿಲ್ಲೆದಾರ ಅಲ್ದೇನೆ ಬಿ ಹೊರಗಿನ ಜನ ಕೂಡ ಬರ್ತದ. ಪೂರ ಏನದಂತಂದ್ರೆ ದಿಲ್ಲಿ ಲೆವೆಲ್ದಾಗಿನ ಜನ ಬರ್ತದ. ಆ ಕಡೆಯಿಂದಲ್ಲ ಅಂದ್ರೆ ನಮ್ ಜನ ಬಹಳಷ್ಟು ಜನ ಇದೆ. ಆ ಸೈಡ್ ಅಲ್ಲಿನ ಜನ ಕೂಡ ಬಂದು ದರ್ಶನ ತಗೊಂಡು ಹೋಗ್ತಾರ. ಅದಕ್ಕೆ ನಾವು ಬೀದರ್ ಜಿಲ್ಲೆಯಿಂದ ಕೂಡ ನಾವು ಈ ಸರ್ತಿ ಬಹಳಷ್ಟು ಜನ ಹೋಗ್ಬೇಕು. ಹೋಗಕಸಿ ಅಲ್ಲಿ ದರ್ಶನ ತಗೊಂಡ್ ಬರ್ಬೇಕು. ಅಲ್ಲಿ ದರ್ಶನ ತಗೊಂಡು ಅಪ್ಪವ್ರದು ದರ್ಶನ ತಗೊಂಡ್ ಬರ್ಬೇಕು. ನರಸೀಪುರಕ್ಕೆ ಹೋಗಿ ಅಲ್ಲಿಂದ ಅವರು ಪುಣ್ಯ ಸ್ಥಾನವನ್ನು ದರ್ಶನ ಮಾಡ್ಕೊಂಡು ಏನಂದ್ರೆ ನಾವೊಂದು ಪುಣ್ಯ ಒಂದು ಪಡಿಬೇಕಂತ ಹೇಳಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಒಂದು ಜನತೆಗೆ ನಂದು ಒಂದು ಓ ಕರೆಯನ್ನು ಕೊಡ್ತಾ ಇದ್ದೀನಿ. ಅದಕ್ಕಾಗಿ ತಾವೆಲ್ಲರೂ ಬೀದರ್ ಜಿಲ್ಲೆ ಎಲ್ಲಾ ಜನತೆ ನನ್ನ ಕಳ್ಕಳಿ ವಿನಂತಿ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಒಂದು ಜಾತ್ರೆಯನ್ನು ಸಕ್ಸಸ್ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನನ್ನ ಹೆಸರು ಜಗನ್ನಾಥ್ ಜಮಾದಾರ್, ಜಿಲ್ಲಾ ಟೋಕರಿ ಕೋಳಿ ಸಮಾಜ ಅಧ್ಯಕ್ಷ. ಬಸವ ಕಲ್ಯಾಣ ಶರಣ ಅಂಬೇಡ್ಕರ್ ಚೌಡಯ್ಯನವರ ಜನ್ಮಭೂಮಿಯಾಗಿತ್ತು, ಕಾಯಕ ಭೂಮಿಯಾಗಿತ್ತು. ಈ ನಾಡಿನಲ್ಲಿ ತ್ರಿಪುರಾಂತಕ ಕೆರೆಯಲ್ಲಿ ಅಂಬೇಡ್ಕರ್ ಚೌಡಯ್ಯನವರು ದೋಣಿ ಕಾಯಕವನ್ನು ಮಾಡ್ತಿದ್ರು. ಆ ತ್ರಿಪುರಾಂತಕ ಕೆರೆಯಲ್ಲಿ ವಿಜಯಶರಣ ಅಂಬೇಡ್ಕರ್ ಚೌಡಯ್ಯನವರ ಒಂದು ಪುತ್ಥಳಿ, ಒಂದು ಪ್ರಾಧಿಕಾರ, ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಏನದಲ್ಲ ಅದು ಮಾಡ್ತೇನೆ ಅನ್ನುವಂಥದ್ದನ್ನ ಸನ್ಮಾನ್ಯ ಬಿ ನಾರಾಯಣರಾವ್ ದಿವಂಗತ ಅವರಿದ್ದಾಗ ಅದನ್ನ ಮಾಡ್ತೀವಿ ಅಂತಂದಿದ್ರು. ಅದು ಇನ್ನೂ ಕಾರ್ಯಗತ ಆಗಿಲ್ಲ. ಶೀಘ್ರದಲ್ಲಿ ಅದು ಆಗಬೇಕು. ಅಷ್ಟೇ ಅಲ್ಲದೆ ಬಸವ ಕಲ್ಯಾಣದಲ್ಲಿ ಅಂಬಿಗರ ಚೌಡಯ್ಯನವರ ಪುತ್ಥಳಿಯೂ ಕೂಡ ಸರ್ಕಲ್ನೂ ಕೂಡ ಅದು ಈಗಾಗಲೇ ಅದು ಒಂದು ಇಲಾಖೆಯಲ್ಲಿ ಮತ್ತು ಬಸವ ಕಲ್ಯಾಣ ನಗರಸಭೆಯಲ್ಲಿ ಅದು ಈಗಾಗಲೇ ಪಾಸ್ ಆಗಿದೆ. ಅದಕ್ಕೆ ಹಲವಾರು ಅಡೆತಡೆಗಳು ಬಂದಾವಂಥದ್ದನ್ನು ನಾನು ಮಾಹಿತಿ ಕೇಳ್ಪಟ್ಟೆ. ಅದು ಯಾವುದೂ ಕೂಡ ತಲೆ ಕೊಡಲಾರ್ದ ಆ ಒಂದು ಶರಣರ ನಾಡಿನಲ್ಲಿ ಅಂಬೇಡ್ಕರ್ ಚೌಡಯ್ಯನ ಪಾತ್ರ ಬಹಳ ದೊಡ್ಡದಾಗಿದ್ರಿಂದ ಆ ನಾಡಿನಲ್ಲಿ ಅಂಬೇಡ್ಕರ್ ಚೌಡಯ್ಯನವರ ಒಂದು ಸರ್ಕಲ್ ಅಂತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದ ಈ ಬೀದರ್ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಅಂಬೇಡ್ಕರ್ ಚೌಡಯ್ಯನ ವೃತ್ತ ಎಲ್ಲರೂ ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ಮುಖಾಂತರ ಆಗ್ರಹಿಸ್ತಾ ಚೌಡಯ್ಯನವರಿಗೆ ಜಯವಾಗಲಿ. ಜಯವಾಗಲಿ. ವಚನ ಗ್ರಂಥ ಮಹಾರಾಜರಿಗೆ ಜಯವಾಗಲಿ. ಕೂಡಿ ಸಮಾಜಕ್ಕೆ ಜಯವಾಗಲಿ. ಜೈ ಅಂಬಿಗಾ, ಜೈ ಅಂಬಿಗಾ, ಜೈ ಅಂಬಿಗಾ, ಜೈ ಅಂಬಿಗಾ, ಜೈ ಅಂಬಿಗಾ, ಜೈ ಅಂಬಿಗಾ.